ಎಲ್ರಿಗೂ ನಮಸ್ಕಾರ. ಇವತ್ತಿಗೆ ನಾನು ಹುಟ್ಟಿ 25 ವರ್ಷ ಆಯಿತು. 25 ವರ್ಷ ಹೇಗೆ ಕಳೀತಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ನನಗೆ ಪ್ರತಿಯೊಂದು ಬರ್ಡೇನೂ ಒಂದೊಂಥರ ಸ್ಪೆಷಲ್ ಆಗಿತ್ತು. ನನ್ನ ಬರ್ಡೇ ಅಂದರೆ ತುಂಬ ಇಷ್ಟ. ಸೊ ನನ್ನ ಬರ್ಡೇ ದಿನ ನಾನು ಮೈಸೂರು ಚಾಮುಂಡೇಶ್ವರಿ ದರ್ಶನ ಮಾಡಬೇಕಂತ ತುಂಬ ಸಲ ಅಂದ್ಕೊತಾ ಇದ್ದೆ. ನನಗಿವತ್ತು ಇವ್ರನ್ನ ಕೇಳಿದ್ದಕ್ಕೆ ಇವರು ಒಂದು ಮಾತಾಡದೆ ನನಗೆ ಕರ್ಕೊಂಡೋದ್ರು. ಸೊ ಇವರಿಗೊಂದು ಥ್ಯಾಂಕ್ಸ್ ಹೇಳ್ತಾ ನಾವು ಹೊರಟಿದ್ದು ಮೈಸೂರು ಕಡೆಗೆ. ನಂಗೆ ಗೊತ್ತಿಲ್ಲ, ಮೊದಲಿಂದಲೂ ನನಗೆ ಮೈಸೂರು ಅಂದರೆ ತುಂಬ ಇಷ್ಟ. ಅದರಲ್ಲೂ ಮೈಸೂರು ಚಾಮುಂಡೇಶ್ವರಿ. ಹಾಗೆ ನಂಗೆ ಮೈಸೂರು ಅಂತ ಹೇಳಿದ್ರೆ ನನಗೆ ಆ ಪ್ಲೇಸಸ್ ಆಗಲಿ, ಆ ರೋಡ್ ಆಗಲಿ ನಂಗೆ ಯಾವಾಗಲೂ ತುಂಬ ಇಷ್ಟ ಆಗ್ತಿರುತ್ತೆ. ಈಗ ತುಂಬ ಬಿಸಿಲಿತ್ತು ಅಂತ ಅನ್ನಿಸ್ತಾ ಇತ್ತು. ಹಾಗೆ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಹೋದೆ. ನಾನಿವತ್ತು ನನ್ನ ಬರ್ಡೇ ದಿನ ಭಗವದ್ಗೀತಾ ಬುಕ್ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ನನ್ನ ಬರ್ಡೇ ಅಷ್ಟಲ್ಲಿ ನಾನು ಎಷ್ಟು ಮುಗಿಸಿರ್ತೀರಾ ಇಲ್ವಾ ನಂಗೆ ಗೊತ್ತಿಲ್ಲ. ಯಾರಾದರೂ ಭಗವದ್ಗೀತಾ ಬುಕ್ ಓದಿದರೆ ಎಷ್ಟು ದಿನದಲ್ಲಿ ಆ ಬುಕ್ ಓದಿ ಮುಗಿಸಿದ್ರಾ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಒಂದ್ಸಲ ನಮ್ಮ ಅಪ್ಪ ಮನೆಯಲ್ಲಿ ಅಂದರೆ ಅಮ್ಮ ಮನೆಗೆ ಹೋದಾಗ ಹೇಳ್ತಾ ಇದ್ದೆ, ನಂಗೆ ಏನೂ ಕೆಲಸ ಇರಲ್ಲ, ಬರೀ ಫೋನ್ ಯೂಸ್ ಮಾಡ್ತಾ ಇರ್ತೀನಿ ಅಂತ. ಹಾಗೆ ನಮ್ಮ ಅಪ್ಪ ಹೇಳಿದ್ರು, ಏನಾದರೂ ಬುಕ್ಸ್ ಓದ್ಬೋದಲ್ವಾ, ಭಗವದ್ಗೀತಾ ಬುಕ್ ಓದು ಅಂತ. ಸೊ ನನಗೆ ಓಕೆ ಅಂತ ಅನ್ನಿಸ್ತು. ಹಾಗೆ ನನಗೆ ಆಫೀಸಲ್ಲಿ ನನ್ನ ಫ್ರೆಂಡ್ ಆ ಬುಕ್ನ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನಾವು ಬಂದಾಗ ಆಗಿತ್ತು 2 ಗಂಟೆ ಆಗಿತ್ತು. ತುಂಬ ಜನ ಇದ್ದರು. ಏನಕ್ಕಂತ ಹೇಳಿದ್ರೆ ಇಯರ್ ಎಂಡ್ ಅಂತ ಹೇಳಿಬಿಟ್ಟು ಅಷ್ಟು ಜನ ಇದ್ದಂತೆ. 100 ರೂಪಾಯಿ ಟಿಕೆಟ್ ತೊಗೊಂಡು ನಾವು ಹೊರಟ್ವಿ. ಫೈನಲಿ ದರ್ಶನ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಂಗೆ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾನು ಇಲ್ಲಿ ವಿಡಿಯೋ ಮಾಡಿದ್ವಿ. ಹಾಗೆ ದೇವಸ್ಥಾನದ ತಿಂದ್ಕೊಂಡು ಹಾಗೆ ಬರ್ತಾ ಅಲ್ಲಿ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಏನಾದರೂ ಚೈನ್ ಆಗಲಿ, ಟೆಡ್ಡಿ ಬೇರ್ ಅದೆಲ್ಲ ನೋಡಿಕೊಂಡು ಏನೂ ತೊಗೊಳ್ಳಿಲ್ಲ, ಜಸ್ಟ್ ನೋಡ್ಕೊಂಡು ಬಂದ್ವಿ ಅಷ್ಟೇ. ಬಟ್ ಮಾರ್ನಿಂಗ್ ಬಂದಿದ್ರೆ ನಮಗೆ ಇನ್ನೂ ಬೇಗ ದರ್ಶನ ಆಗ್ತಿತ್ತು. ಇದನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಫುಲ್ ರಶ್ ಇತ್ತು ಇವತ್ತು ತುಂಬ ಜನ ಸಂಡೇ. ಮತ್ತು ಮಾರ್ನಿಂಗ್ ಬಂದಿದ್ರೆ ನಮಗೆ ಕಿಚ್ಚ ಸುದೀಪ್ ಅವ್ರು ಸಿಗ್ತಾಯಿದ್ರು, ಅಂದರೆ ಇಲ್ಲಿ ಬಂದಿದ್ರು ಅಂತ ಇಲ್ಲಿ ಹೇಳಿದ್ರು. ಮತ್ತು ನಾವು ಯೂಟ್ಯೂಬಲ್ಲಿ ನೋಡ್ಬೋದಿತ್ತು ಅಟ್ಲೀಸ್ಟ್, ಬಟ್ ಸಿಕ್ಕಿಲ್ಲ. ದೇವಸ್ಥಾನಕ್ಕೆ ಹೋದ್ರು ಫಸ್ಟ್ ನೆನಪಾಗೋದು ನನಗೆ ಮಾವಿನಕಾಯಿ ತಿನ್ಕೊಂಡು ಚುರುಮುರಿ ತಿನ್ಕೊಂಡು ಬಂದ್ವಿ. ಊಟಕ್ಕೆ ಅಂತ ಹೋಟೆಲ್ ಹನುಮಂತಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಅಂದ್ಕೊಂಡೆ ಇವತ್ತು ನಮಗೆ ಈ ಊಟ ಸಿಗಲ್ಲ, ಬೇರೆ ಕಡೆ ತಿನ್ಬೇಕಂತ ಕುತ್ಕೊಂಡು ವೆಯ್ಟ್ ಮಾಡಬೇಕಾದ್ರೆ ಅಲ್ಲಿ ಜಾಮೂನ್ ನೋಡಿದೆ. ನನಗೆ ಪ್ರತಿ ಸಲ ಜಾಮೂನ್ ಅಂದರೆ ಇಷ್ಟ ಆಗ್ತಿರಲಿಲ್ಲ, ಬಟ್ ಈ ನಡುವೆ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಜಾಮೂನ್ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಹಾಗೆ ನಾನು ರಘು ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ನನಗೆ ಹೇಳಿದ ತಕ್ಷಣ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ರಘು, ನನಗೆ ನನ್ನ ಬರ್ಡೇ ದಿನ ತುಂಬ ಖುಷಿಯಾಗಿ ನೋಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ದಿನ ಯಾರ್ಯಾರು ನೀವು 1 ನಿಮಿಷ ಟೈಮ್ ಕೊಟ್ಟು ನಂಗೆ ವಿಶ್ ಮಾಡಿದಿರೋ ಎಲ್ರಿಗೂ ನಾನು ತುಂಬ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಲವ್ ಯು ಆಲ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.